ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ ಮಕ್ಕಳೇ? ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 2026-27 ಈ ವರ್ಷ ಆ್ಯನ್ಯುವಲ್ ಎಕ್ಸಾಮ್ನ ಬರೀಲಿಕ್ಕೆ ಸ್ಟಡಿ ಮಾಡ್ತಾ ಇರುವಂತಹ, ಡೈರೆಕ್ಟಾಗಿ ಎಕ್ಸಾಮ್ ಕಟ್ಟಿರುವಂತಹ ಮಕ್ಕಳಾಗಿರ್ಬೋದು, ಕರೆಸ್ಪಾಂಡೆಂಟ್ ಸ್ಟೂಡೆಂಟ್ಸು ಅಥವಾ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರಬಹುದು. ಪ್ರತಿಯೊಂದು ಚಾಪ್ಟರಲ್ಲೂ, ಪ್ರತಿಯೊಂದು ಅಧ್ಯಾಯಗಳಲ್ಲೂ ಯಾವ ಅಧ್ಯಾಯಗಳಿದೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎಷ್ಟು ಅಧ್ಯಾಯಗಳಿದೆ, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಭಾಗ B ಯಲ್ಲಿ ಎಷ್ಟು ಅಧ್ಯಾಯಗಳಿದೆ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆಯಿತಾ? ಇವಾಗ ಇರುವಂತಹ ಅಷ್ಟೂ ಅಧ್ಯಾಯಗಳಲ್ಲೂ ಪ್ರತಿ ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು, ಪ್ರತಿ ಅಧ್ಯಾಯದ ಬಿಟ್ಟಸ್ಥಳ ಪ್ರಶ್ನೆಗಳಾಗಿರಬಹುದು, ಪ್ರತಿ ಅಧ್ಯಾಯದ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಾಗಿರ್ಬೋದು. ಈ ಒಂದು 3 ಟಾಪಿಕ್ಕು ತುಂಬಾ ಇಂಪಾರ್ಟೆಂಟು. ಎಲ್ಲ ಅಧ್ಯಾಯದಿಂದನೂ ಬಹು ಆಯ್ಕೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟೇ ತೆಗಿತಾರೆ. ಆದರೆ ಎಕ್ಸಾಮಿನ ಬ್ಲೂ ಪ್ರಿಂಟ್ ರೆಡಿ ಆಗೋವರೆಗೂ ಕೂಡ ಈ ವರ್ಷದ್ದು, ಅಥವಾ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬೋರ್ಡ್ ಅವರು ರಿಲೀಸ್ ಮಾಡೋವರೆಗೂ ಕೂಡ ನೀವು ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ. ಪ್ರತಿಯೊಂದು ಚಾಪ್ಟರಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ. ಈ ರೀತಿ ಎಲ್ಲ ಅಧ್ಯಾಯದ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋದರೆ ಅಥವಾ ಸ್ಟಡಿ ಮಾಡಿಟ್ಕೊಂಡ್ರೆ, ಕಲಿತಾ ಇದ್ದರೆ, ಏಕ್ದಮ್ ನಿಮಗೊಂದ್ಸಲ ಯಾವಾಗ ಆ್ಯನ್ಯುವಲ್ ಎಕ್ಸಾಮ್ ಅನೌನ್ಸ್ ಆಗುತ್ತೆ, ಟೈಮ್ ಟೇಬಲ್ ಬರುತ್ತೆ ಅಥವಾ ಬ್ಲೂ ಪ್ರಿಂಟ್ ಎಲ್ಲ ರಿಲೀಸ್ ಆಗುತ್ತೆ, ಆ ಟೈಮಲ್ಲಿ ನಿಮಗೆ ಸ್ವಲ್ಪ ಹೋಪ್ ಇರುತ್ತೆ, ನಾ ಇದನ್ನು ಓದ್ಕೊಂಡಿದ್ದೀನಿ, ಇದನ್ನು ನಾನು ಕಲ್ತ್ಕೊಂಡಿದ್ದೀನಿ ಅಂತ. ಹಾಗಾಗಿ ಪ್ರತಿಯೊಂದು ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ನೋಡ್ಕೊಳ್ತಾ ಹೋಗಿ. ಆಲ್ರೆಡಿ ನನ್ನ ಇನ್ನೊಂದು ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸಲ್ಲಿ ನಿಮ್ಮ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯ ಟಾಪಿಕ್ಗಳನ್ನು ಕೂಡ ನಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಕೇವಲ ಎಕನಾಮಿಕ್ಸಿಗೆ ಸಂಬಂಧಪಟ್ಟಿರುವಂತಹ ಚಾನಲ್ಲೇ ಆಗಿರುತ್ತೆ. ಈ ಒಂದು ಚಾನಲಲ್ಲಿ ಎಕನಾಮಿಕ್ ಸಬ್ಜೆಕ್ಟನ್ನು ಬಿಟ್ಟು ಬೇರೆ ಯಾವ ಸಬ್ಜೆಕ್ಟ್ ಬಗ್ಗೆನೂ ಕೂಡ ನಾನು ಇನ್ಫಾರ್ಮೇಷನ್ ಕೊಡೋದಿಲ್ಲ. ಹಾಗಾಗಿ ಈ ಚಾನಲ್ನ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಕನಾಮಿಕ್ಸ್ ರಿಲೇಟೆಡ್ ಥಿಯರಿ ಪ್ರಶ್ನೆಗಳಾಗಿರಬಹುದು ಅಥವಾ ಪ್ರಾಬ್ಲಮ್ಗಳಾಗಿರಬಹುದು. ಪ್ರಾಬ್ಲಮ್ಮಲ್ಲೂ ಕೂಡ 4 ಅಂಕದ ಲೆಕ್ಕಗಳಿರುತ್ತೆ, 6 ಅಂಕದ ಲೆಕ್ಕಗಳಿರುತ್ತೆ, ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ನು ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಟಾಪಿಕ್ಸ್ಗಳನ್ನು ಕೂಡ ನಾನು ಕವರ್ ಮಾಡ್ತೀನಿ ಈ ಚಾನಲಲ್ಲಿ. ಹಾಗಾಗಿ ಯಾರ್ಯಾರು ಈ ಒಂದು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರೋ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯ 1 ಪರಿಚಯ ಅಧ್ಯಾಯದಲ್ಲಿ ಎಷ್ಟು ಬಹು ಆಯ್ಕೆ ಪ್ರಶ್ನೆಗಳಿದೆ, ಜೊತೆಗೆ ಎಷ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳಿದೆ, ಹೊಂದಿಸಿ ಬರೆಯಿರಿ ಟಾಪಿಕ್ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ವಿತ್ ಆನ್ಸರ್ ಹೇಳ್ತಾ ಇದ್ದೀನಿ. ಸೊ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ಡೇಸು. ನೀವು ಕಂಟಿನ್ಯೂಸ್ ವೀಡಿಯೋಸ್ನ ವಾಚ್ ಮಾಡಿದ್ರು ಅಷ್ಟೂ ಚಾಪ್ಟರಿನ ಕ್ವಶನ್ಸ್ಗಳನ್ನು ಬರ್ಕೊಳ್ಳೋದಕ್ಕೆ ನಿಮಗೆ 1 ಮಂತ್ ಸಾಕಾಗೋಗುತ್ತೆ. 1 ಮಂತಲ್ಲಿ ಮುಗಿದು ಹೋಗುತ್ತೆ. ನೆಕ್ಸ್ಟು 4 and 6 ಮಾರ್ಕ್ಸಿನ ಪ್ರಾಬ್ಲಮ್ಸ್ಗಳನ್ನ ಆರಾಮಾಗಿ ಕಲ್ತ್ಕೊಳ್ಬಹುದು. ಹಾಗಾಗಿ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ, ಓಕೆನಾ? ಓಕೆ, ವಿಡಿಯೋ ನಿಮಗೆ 3 minutes 25 seconds ಸ್ಟಾರ್ಟ್ ಆಗಿದೆ, ಓಕೆನಾ? 1 ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. 4 ಆಪ್ಷನ್ ಇರುತ್ತೆ. ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ, ಏಕ ಬಳಕೆಯನ್ನು ಹೊಂದಿದೆ, ಅಪರಿಮಿತ ಬಳಕೆಯನ್ನು ಹೊಂದಿವೆ, ಮಿತ ಬಳಕೆಯನ್ನು ಹೊಂದಿವೆ. ಮಕ್ಕಳೇ, ನಮ್ಮ ಆರ್ಥಿಕತೆಯಲ್ಲಿ ಮೇನ್ ಆಗಿ ಮುಖ್ಯವಾಗಿ 3 ಸಮಸ್ಯೆಗಳು ಇದೆ. ಅರ್ಥ ಆಗ್ತಿದೆಯಾ? ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಈ ಪ್ರಶ್ನೆಗಳು ನಮಗೆ ಉತ್ತರವನ್ನು ಕೊಟ್ಟರೂ ಕೂಡ ನಮ್ಮ ಮಾನವನ ಬಯಕೆಗಳು ಏನಾಗಿದೆ, ಇದು ಅಪರಿಮಿತ. ನಮಗದು ಬೇಕು, ಇದು ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂತಹ ಆಸೆಗಳು ಅಪರಿಮಿತ. ಆದರೆ ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿಕೊಂಡು ಏನು ಸಂಪನ್ಮೂಲಗಳು ಇರುತ್ತಲ್ಲ, ಅದು ಮಿತಿಯಲ್ಲಿದೆ, ಅಂದರೆ ಕಡಿಮೆ ಇದೆ ಅಂತ ಅರ್ಥ. ಅಂದರೆ ನಮ್ಮ ಆರ್ಥಿಕತೆಯಲ್ಲಿ ನಾವು ಬದುಕುತ್ತಿರುವಾಗ ನಮಗಿರುವಂತಹ ಬಯಕೆಗಳು ಅಪರಿಮಿತ, ಅನ್ಲಿಮಿಟೆಡ್. ಆದರೆ ಅದನ್ನು ಈಡೇರಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಸಂಪನ್ಮೂಲಗಳ ಕೊರತೆ ಇದೆ. ಹಾಗಾಗಿ ಮಿತವಾದಂತಹ ಸಂಪನ್ಮೂಲಗಳನ್ನು ಬಳಸ್ಕೊಂಡು, ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವೇನು ಮಾಡಬಹುದು, ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಬಹುದು.
ಆದರೆ ಆ ಕೊರತೆಯ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ 1 ಎಕರೆ ಭೂಮಿ ಇದೆ ಅಂತ ಅಂದ್ಕೊಳ್ಳಿ. ಆ 1 ಎಕರೆ ಭೂಮಿಯಲ್ಲಿ ಒಂದು ಬೆಳೆಯನ್ನು ಬೆಳೆದ್ರೆ ಅದು ಕರೆಕ್ಟಾಗಿರುತ್ತೆ. ನಿಮಗೇನನ್ಸುತ್ತೆ, 2 ಬೆಳೆಯನ್ನು ಬೆಳೆಯೋಣ, ಒಂದು ಆಹಾರಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ವಾಣಿಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಂಡು ಅರ್ಧ ಎಕರೆಯಲ್ಲಿ ಒಂದೊಂದು ವಸ್ತುವನ್ನು ನೀವು ಬೆಳಿಬೇಕು ಅಂತ ಹೇಳಿಕೊಂಡು ನೀವು ನಿರ್ಧಾರ ಮಾಡಿದರೆ ಅಲ್ಲಿ ಏನಾಯಿತು, ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂತ ಆಯ್ತಲ್ಲ. ಭೂಮಿ ಈ ಕಡೆ ಭತ್ತನ್ನ ಬೆಳಿಬೇಕು, ಈ ಕಡೆ ರಬ್ಬರನ್ನು ಬೆಳಿಬೇಕು ಅಂತ ಆಗ್ಬಿಡತ್ತೆ. ನೀವು ಡಿಸೈಡ್ ಮಾಡಬೇಕು, ನಿಮಗೆ ಭತ್ತ ಬೆಳಿಬೇಕು, ರಬ್ಬರ್ ಬೆಳಿಬೇಕು, ಭತ್ತನೂ ಬೇಕು ರಬ್ಬರು ಬೇಕು ಅನ್ನೋದು ಮಾನವನ ಬಯಕೆ ಅಪರಿಮಿತ ಅನ್ನೋದಕ್ಕೆ ಉದಾಹರಣೆ. ಎರಡೂ ಬೇಕು, ಭತ್ತನೂ ಬೆಳಿಬೇಕು ನಾನು, ಈ ಕಡೆ ರಬ್ಬರ್ ಕೂಡ ಬೆಳಿಬೇಕು. ಭತ್ತ ಒಂದೇ ಸಾಕು ಇಲ್ಲ ರಬ್ಬರ್ ಒಂದೇ ಸಾಕು ಅಂತ ನಾವು ಯೋಚನೆ ಮಾಡಲ್ಲ. ಆದರೆ ಸಂಪನ್ಮೂಲ ಮಿತಿಯಲ್ಲಿದೆ. 2 ಎಕರೆ ಇಲ್ಲ, ನನ್ನ ಹತ್ರ ಇರೋದು 1 ಎಕರೆ ಮಾತ್ರ. ಅರ್ಧ ಎಕರೆಯಲ್ಲಿ ಒಂದು, ಇನ್ನೊಂದು ಅರ್ಧ ಎಕರೆಯಲ್ಲಿ ಇನ್ನೊಂದು ಬೆಳೆಯನ್ನು ನಾನು ಬೆಳಿಬೇಕಾಗತ್ತೆ. ಆವಾಗ ಕೊರತೆಯಲ್ಲಿರುವಂತಹ ಭೂಮಿ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂತ ಹೇಳಿದ್ರೆ 2ಕ್ಕಿಂತ ಹೆಚ್ಚು ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ, ಸ್ಪರ್ಧೆ ಇದೆ. ಯಾವುದು ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಷ್ಟೆ. ಹಾಗಾಗಿ ಯಾವಾಗಲೂ ಕೂಡ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುತ್ತೆ ಅಥವಾ ಪರ್ಯಾಯ ಉಪಯೋಗಗಳನ್ನು ಹೊಂದಿರುತ್ತೆ ಅಂತ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟು, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಯಾವುದು ಅಂತ. 3 ಸಮಸ್ಯೆಗಳಿದೆ ಅಂತ ಆಲ್ರೆಡಿ ಹೇಳಿದೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಏನು ಅಂತ ಹೇಳಿದ್ರೆ ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು ಅನ್ನೋದೇ ಒಂದು ಸಮಸ್ಯೆ. ಒಂದನ್ನು ನಾವು ಪ್ರಿಫರ್ ಮಾಡಿದ್ರೆ ಅಥವಾ ಒಂದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನೊಂದು ನಮಗೆ ಸೆಲೆಕ್ಟ್ ಆಗುತ್ತೆ. ಅದೋ ಇದು ಅಂತ ಹೇಳ್ಕೊಂಡು ಚಾಯ್ಸಲ್ಲೇ, ಆಯ್ಕೆಯಲ್ಲೇ ನಮ್ಮ ಸಮಯ ಏನಾಗುತ್ತೆ, ವ್ಯರ್ಥ ಆಗಿ ಹೋಗುತ್ತೆ. ಒಂದು, ಹೇಗೆ ಉತ್ಪಾದಿಸಬೇಕು, ಈ ಒಂದು ಟಾಪಿಕ್ ನಿಮಗೆ ಒಂಚೂರು ಅರ್ಥ ಆಗೋಕ್ಕೆ ಟೈಮ್ ತಗೊಳ್ಬಹುದು. ಮಕ್ಕಳೇ, ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ 2 ರೀತಿಯ ವಿಧಗಳಿರುತ್ತೆ. ಒಂದು ಶ್ರಮ ಸಾಂದ್ರ ತಂತ್ರಜ್ಞಾನ, ಇನ್ನೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಶ್ರಮ ಸಾಂದ್ರತೆ ಅಂತ ಹೇಳಿದ್ರೆ, ನೀವೇನು ಒಂದು ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿರ್ತೀರಲ್ಲ, ಆ ಸಂಸ್ಥೆಯಲ್ಲಿ ನೀವು ಶ್ರಮವನ್ನು ಉಪಯೋಗಿಸ್ಕೊಂಡು ಒಂದು ಸರಕನ್ನು ಉತ್ಪಾದನೆ ಮಾಡೋದು. ಶ್ರಮ ಅಂತ ಹೇಳಿದ್ರೆ ಕೆಲಸಗಾರರನ್ನು ಉಪಯೋಗಿಸಿಕೊಂಡು, ಲೇಬರ್ನ ಉಪಯೋಗಿಸಿಕೊಂಡು, ಎಂಪ್ಲಾಯೀಸ್ಗಳನ್ನ ಉಪಯೋಗಿಸಿಕೊಂಡು, ವರ್ಕರ್ಸ್ಗಳನ್ನ ಉಪಯೋಗಿಸಿಕೊಂಡು, ಇದು ಶ್ರಮ ಸಾಂದ್ರ ತಂತ್ರಜ್ಞಾನ. ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತ ಹೇಳಿದರೆ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿ ನೀವು ಸರಕನ್ನು ಉತ್ಪಾದನೆ ಮಾಡೋದು. ಬಂಡವಾಳವನ್ನು ನಾವು ಯಾವುದ್ರ ಮೇಲೆ ಹೂಡಿಕೆ ಮಾಡ್ತೀವಿ, ಒಂದು ಸಂಸ್ಥೆಗೆ ಅವಶ್ಯಕತೆ ಇರುವಂತಹ ಯಂತ್ರೋಪಕರಣಗಳ ಮೇಲೆ ನಾವು ಹೂಡಿಕೆ ಮಾಡ್ತೀವಿ. ಯಂತ್ರೋಪಕರಣಗಳ ಮೇಲೆ ಹೂಡಿಕೆ ಅಂತ ಹೇಳಿದ್ರೆ ಲಕ್ಷಾನುಗಟ್ಟಲೆ ಅಮೌಂಟನ್ನು ನಾವೇನು ಮಾಡಬೇಕಾಗತ್ತೆ, ಹೂಡಿಕೆ ಮಾಡಬೇಕಾಗತ್ತೆ. ಇವಾಗ ನೀವೇ ಓನರ್ ಅಂತ ಅಂದ್ಕೊಳ್ಳಿ. ಫಸ್ಟು ನಿಮ್ಮ ಸಮಸ್ಯೆ ಏನು, ಏನನ್ನು ಉತ್ಪಾದನೆ ಮಾಡಬೇಕು, ಅಲ್ಲಿ ಸರಕಿನ ಸಮಸ್ಯೆ. ಹೇಗೆ ಉತ್ಪಾದನೆ ಮಾಡಬೇಕು, ಕೆಲಸಗಾರರನ್ನು ತಗೊಂಡು ನಾವು ಉತ್ಪಾದನೆ ಮಾಡಬೇಕು ಅಥವಾ ಬಂಡವಾಳ ಸಾಂದ್ರದ ಮೂಲಕ ಯಂತ್ರೋಪಕರಣಗಳ ಮೂಲಕ ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ನಿಮ್ಮ ಸಮಸ್ಯೆ. ಇದಕ್ಕೆ ಪರಿಹಾರನ ಕಂಡುಕೊಳ್ಳೋದಕ್ಕೆ ತುಂಬ ಸಮಯ ತಗೊಳುತ್ತೆ, ಹೌದಾ? ಯಾರಿಗಾಗಿ ಉತ್ಪಾದಿಸಬೇಕು, ಎಷ್ಟು ನಾವು ಕೆಟಗರಿಯನ್ನು ಮಾಡಬಹುದು ಅಂತ ಹೇಳಿದರೆ, ಸರಕನ್ನು ಕೊಂಡುಕೊಳ್ತಾರಲ್ಲ ಅವರನ್ನು, ಮಕ್ಕಳು ಇದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ವಯಸ್ಸಾದವರಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಅವಶ್ಯಕತೆಗಳಿದ್ದೇ ಇರುತ್ತೆ. ಸರಕುಗಳ ಪೂರೈಕೆ ಮಾಡಬೇಕಾಗತ್ತೆ. ಆ್ಯಸ್ ಎ ಓನರ್, ನೀವೊಬ್ಬ ಓನರ್ ಆಗಿ ಯಾರನ್ನು ನೀವು ಟಾರ್ಗೆಟ್ ಮಾಡಿ ಸರಕನ್ನು ಉತ್ಪಾದನೆ ಮಾಡ್ತೀರಿ? ಮಕ್ಕಳಿಗಾಗಿ ಟಾಯ್ಸು, ಮಧ್ಯಮ ವರ್ಗದವರಿಗೆ ಮೇಕಪ್ ಐಟಮ್ಸು, ವಯೋವೃದ್ಧರಿಗೆ ಬೇಕಾಗಿರುವಂತಹ ಡೈಲಿ ಅವರಿಗೇನು ಬೇಕು ಥಿಂಗ್ಸ್ಗಳು, ಅದ್ರ ಬಗ್ಗೆನೋ ಯಾವುದ್ರ ಬಗ್ಗೆ ನೀವು ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿಕೊಂಡು ನಿರ್ಧಾರವನ್ನು ಮಾಡ್ತೀರಿ? ಅಲ್ಲೂ ಕೂಡ ನಿಮಗೆ ಸಮಸ್ಯೆ ಇದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇಷ್ಟೊಂದು ವಿವರಣೆಯನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಟಾಪಿಕ್ಕು ನಿಮಗೆ 4 ಅಂಕಕ್ಕೆ ಕೇಳ್ತಾರೆ. ಒಂದು, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ ಅಂತ 4 ಅಂಕಕ್ಕೆ ಕೇಳ್ತಾರೆ. ಆವಾಗ ನೀವು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದನ್ನು ವಿವರಣೆ ಸಹಿತ ಬರಿಬೇಕು. ನೆಕ್ಸ್ಟು, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಮಕ್ಕಳೇ, ನಾವು ಅರ್ಥಶಾಸ್ತ್ರವನ್ನು 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡ್ತೀವಿ.
ಅದು ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಹೆಸರೇ ಹೇಳುತ್ತೆ, ಚಿಕ್ಕದಾಗಿ ನಾವು ಅಧ್ಯಯನ ಮಾಡುವಂಥದ್ದು. ಒಂದು ಅನುಭೋಗಿಯ ವರ್ತನೆ ಬಗ್ಗೆ, ಅವನ ನಡವಳಿಕೆ ಬಗ್ಗೆ, ಅಥವಾ ಒಂದು ಸಂಸ್ಥೆಯ ಬಗ್ಗೆ ಚಿಕ್ಕದ ಸರ್ವೆಯನ್ನು ಮಾಡುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಇಡೀ ನಮ್ಮ ಭಾರತದ ಅರ್ಥವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರ. ಉದಾಹರಣೆಗೆ ನಿರುದ್ಯೋಗ, ಇಡೀ ಭಾರತದಲ್ಲಿರುವಂತಹ ನಿರುದ್ಯೋಗ ಕಾನ್ಸೆಪ್ಟಿನ ಬಗ್ಗೆ ನಾವು ಅಧ್ಯಯನ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರ. ಹಾಗಾಗಿ ಇಲ್ಲಿ ರಾಷ್ಟ್ರೀಯ ಆದಾಯ ಅನ್ನೋದು ಕೂಡ ದೇಶಕ್ಕೆ ಸಂಬಂಧಪಟ್ಟಿದ್ದು, ಹಾಗಾಗಿ ಇದು ಸಮಗ್ರ ಅರ್ಥಶಾಸ್ತ್ರ. ನಿರುದ್ಯೋಗ ಕೂಡ ದೇಶಕ್ಕೆ ಸಂಬಂಧಪಟ್ಟಿದ್ದು, ಇದು ಕೂಡ ಸಮಗ್ರ ಅರ್ಥಶಾಸ್ತ್ರ. ವಿದೇಶಿ ವ್ಯಾಪಾರ, ಒಂದು ದೇಶದ ಮತ್ತು ಇನ್ನೊಂದು ದೇಶದ ನಡುವೆ ನಡೆಯುವಂತಹ ವ್ಯಾಪಾರ ವಿದೇಶಿ ವ್ಯಾಪಾರ, ಹಾಗಾಗಿ ಇದು ಕೂಡ ಸಮಗ್ರ ಅರ್ಥಶಾಸ್ತ್ರನೇ ಆಗಿರುತ್ತೆ. ಅದನ್ನು ಬಿಟ್ಟು ಇಲ್ಲಿ ಅನುಭೋಗಿಯ ವರ್ತನೆ ಅಂತ ಏನು ಕೊಟ್ಟಿದ್ದಾರೆ, ಒಬ್ಬ ಅನುಭೋಗಿ ಒಂದು ವ್ಯವಸ್ಥೆಯಲ್ಲಿ, ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಅವನು ನಡ್ಕೊಳ್ತಾನೆ ಅನ್ನೋದೇ ಅನುಭೋಗಿಯ ವರ್ತನೆ. ಹಾಗಾಗಿ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಚಿಕ್ಕದಾಗಿ ಸ್ಟಡಿ ನಡೀತಾ ಇದೆ, ಹಾಗಾಗಿ ಇದು ಸೂಕ್ಷ್ಮ ಅರ್ಥಶಾಸ್ತ್ರ. ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಇರುವಂತಹ 4ನೇ ಬಹು ಆಯ್ಕೆ ಪ್ರಶ್ನೆ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಹೇಳಿದ್ದೀನಿ, ನಾವು ದ್ವಿತೀಯ PUCಯ ಅರ್ಥಶಾಸ್ತ್ರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ಎಂಬ 2 ಪಾರ್ಟ್ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ಹಾಗಾಗಿ ಉತ್ತರ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಮುಂದಿನ ಪ್ರಶ್ನೆಗಳು 1ನೇ ಅಧ್ಯಾಯದಲ್ಲಿ ಖಾಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು. ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಬ್ರ್ಯಾಕೆಟಲ್ಲೇ ಇರುತ್ತೆ, ಎಕ್ಸಾಮಲ್ಲಿ ಇರಲಿಲ್ಲ, ಎಕ್ಸಾಮಲ್ಲಿ ಬ್ರ್ಯಾಕೆಟಲ್ಲೇ ಇರುತ್ತೆ. ಯಾವುದು ಸರಿಯಾದ ಉತ್ತರ ಅಂತ ಹೇಳ್ಕೊಂಡು ಆ ಡ್ಯಾಶಲ್ಲಿ ಬರೆದ್ರಾಯಿತು. 1ನೇ ಬಿಟ್ಟ ಸ್ಥಳ ಪ್ರಶ್ನೆ, ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಆಯ್ಕೆಯ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಸರ್ಕಾರ. ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ ಮಾರುಕಟ್ಟೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಮಿಶ್ರ. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಈ ರೀತಿಯಾಗಿದೆ. ಇದು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್. ಇದರಲ್ಲಿರುವಂಥ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದೇ ರೀತಿ 2ನೇ ಅಧ್ಯಾಯದಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೆ ಯಾವುದು ಬರುತ್ತೆ, ಬಿಟ್ಟ ಸ್ಥಳ ಪ್ರಶ್ನೆಗಳು ಏನು. 2ನೇ ಅಧ್ಯಾಯದಲ್ಲಿ ಬರುವಂತಹ 6 ಲೆಕ್ಕಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ ಮಕ್ಕಳೇ, ಓಕೆನಾ? ಹಾಗಾದರೆ ಈ ಅಧ್ಯಾಯದ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಮೊದಲಿಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಖಾಸಗಿ ಒಡೆತನ, ಶಿಕ್ಷಕರ ಸೇವೆ ಕೌಶಲ್ಯ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರ, ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ, ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ. ಸೊ ಇದಿಷ್ಟು ಕೂಡ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ ಬಹು ಆಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ಓಕೆನಾ? ಮುಂದಿನ ವೀಡಿಯೋಸ್ಗಳಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4 ಅಂಕ, 6 ಅಂಕ, ಕಾರ್ಯಭಾರ ಆಧಾರಿತ ಪ್ರಶ್ನೆ ಎಲ್ಲವೂ ಕೂಡ ಬರುವಂಥದ್ದೇ. ಆದರೆ ಒಂದು ರೀತಿ ಓದ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ, ಮೆಥಡ್ ಚೆನ್ನಾಗಿದೆ. ಎಲ್ಲ ಅಧ್ಯಾಯದ ಬಹು ಆಯ್ಕೆ, ಎಲ್ಲ ಅಧ್ಯಾಯದ ಬಿಟ್ಟ ಸ್ಥಳ, ಎಲ್ಲ ಅಧ್ಯಾಯದ ಹೊಂದಿಸಿ ಬರೆಯಿರಿ. ಓದ್ಕೊಳ್ಳೋದಕ್ಕೂ ಕೂಡ ನಿಮಗೊಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ಗಳನ್ನ ನಿಮಗೆ ಎಕನಾಮಿಕ್ಸಲ್ಲಿ ಸಪ್ರೇಟಾಗಿ ಹಾಕಬೇಕು ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಪಲ್ಲವಿ ಟ್ಯುಟೋರಿಯಲ್ಸ್ ಚಾನಲಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಇದು ನನ್ನ ಸೆಕೆಂಡ್ ಚಾನಲ್ ಆಗಿರುತ್ತೆ. ಎಕನಾಮಿಕ್ಸನ್ನು ನೀವು ಸ್ಟಡಿ ಮಾಡಬೇಕು, ನೀಟಾಗಿ ಕಲ್ತ್ಕೊಳ್ಬೇಕು, ಪ್ರಾಬ್ಲಮ್ಸ್ ಎಲ್ಲ ಚೆನ್ನಾಗಿ ಸ್ಟಡಿ ಮಾಡಲಿ ಅನ್ನೋ ಕಾರಣಕ್ಕೆ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಎಕನಾಮಿಕ್ಸನ್ನು ಕಲಿಸ್ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಕ್ಕಳೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.